35 ಫೈನಲ್ 135 ಫೈನಲ್. ನಿಮ್ಗೆ ಆಲ್ಟೋ ಕೂಡ ಬರಲ್ಲ ಈಗ. i10 ಕೊಡ್ತಾ ಇದೀವಿ. ಸೊ ಸರ್ 170 ಕಮ್ಮಿ ಎಲ್ಲೂ ಗಾಡಿ ಇಲ್ಲ. 2008 ಮಾಡಲ್ಲ, ಎಲ್ಲೂ ಕೊಡ್ತಾ ಇಲ್ಲ. 170 ಕಮ್ಮಿ ಗಾಡಿ ಕೊಡ್ತಾ ಇಲ್ಲ ಯಾರು. ಸೊ ಇವಾಗ ಈ ಕಾರು ನಿಮ್ಗೆ ಬರೀ 135 ಫೈನಲ್ ಟು ಫೈನಲ್. ಮೆಕ್ಯಾನಿಕ್ ಯಾವ ಗಾಡಿ ನಮ್ಮ ಹತ್ರ 4 ಗಾಡಿ ಇದೆ, 4 ಗಾಡಿಯಲ್ಲೂ ಕೂಡ ಯಾವ್ದಾದ್ರು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಲಿ. ಇನ್ನೂ ಒಂದು 2 ಒರಿಜಿನಲ್ ಇದೆ ಗಾಡಿ. ಓಕೆ. ಯಾವುದೇ ಥರದ ಆಕ್ಸಿಡೆಂಟು ರೀಪೇಂಟ್ಸು ಅದೆಲ್ಲ ಏನಿಲ್ಲ. ಇದ್ರ ಬೆಲೆ ಬರೀ 3 ಲಕ್ಷ ಕಮ್ಮಿ ಗಾಡಿ ಇಲ್ಲ ಸರ್. ಸೊ 4 ಕಮ್ಮಿ ಅಂದ್ರೆ 4 ಲಕ್ಷ ಕಮ್ಮಿ ಗಾಡಿ ಇಲ್ಲ. ಇದೆಲ್ಲ ನಾವು ಬೈಯಿಂಗ್ ಗಾಡಿ ಸರ್, ಯಾವುದು ಕಮಿಷನ್ ಇಲ್ಲ ಏನಿಲ್ಲ. ಸೊ ಕಮಿಷನ್ ಫ್ರೀ ವೆಹಿಕಲ್. ಕಮಿಷನ್ ಫ್ರೀ, ಅದಕ್ಕೆ ಎಲ್ಲ ಚೀಪಲ್ಲಿ ಕೊಡ್ತಾ ಇದೀವಿ. ಪೆಟ್ರೋಲ್ ಗಾಡಿ ಥರ ಇದೆ ಸರ್ ಸೌಂಡು. ಸೊ ಒಳಗಿದ್ದೀವಿ, ಸೌಂಡೇ ಕೇಳಿಸ್ತಲ್ಲ, ಫುಲ್ಲು ಸ್ಮೂತ್ ಇದೆ. ಹೌದು. AC ಒಳ್ಳೆ ಚಿಲ್ಡಾಗಿ ಬರುತ್ತೆ. AC ಅಲ್ಲಿಂದ ಬಂದರೆ ಏನು ಆಫರ್ ಕೊಡ್ತೀರಾ ಸರ್? ನಿಮ್ಮ ಚಾನಲ್ ಅಂದ್ಬಿಟ್ಟೆ ಎಲ್ಲ ಗಾಡಿನೂ ಆಫರಲ್ಲಿ ಕೊಟ್ಬಿಟ್ಟಿದ್ದೀವಿ ಎಲ್ಲ. ಹೌದು. ಕರ್ನಾಟಕ ಗಾಡಿ ಇವಾಗ ಡೆಲ್ಲಿ ಗಾಡಿಗಳನ್ನೇ 4 ಲಕ್ಷ. ಡೆಲ್ಲಿ ಗಾಡಿ 4 ಲಕ್ಷ ಕಮ್ಮಿ ಕೊಡ್ತಾ ಇಲ್ಲ. ನೀವು ಇಲ್ಲ 10 ಕಡೆ ಹೋಗಿ ನೋಡ್ಕೊಂಬರ್ಲಿ, ಅವ್ರು ಬಂದು ಫಸ್ಟ್ ಗಾಡಿ ಇನ್ಸ್ಪೆಕ್ಷನ್ ಮಾಡಿ ಹೋಗಿ ನೋಡ್ಕೊಂಬರ್ಲಿ. ಇಲ್ಲಿರೋ ಗಾಡಿ ಕಂಡೀಷನ್ಗೂ ಅವ್ರು ನೋಡೋ ಕಂಡೀಷನ್ಗೂ ಟ್ಯಾಲಿ ಮಾಡಲಿ. ಸೊ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ತಿ. ಸೊ ಇವತ್ತು ನಮ್ಮ ಹತ್ರ ಇದೆ 4 ಕಾರ್ಗಳಿದೆ ಇಲ್ಲಿ. ಸೊ ನಾನಿರೋದು ಬಂದ್ಬಿಟ್ಟು ಸೀಗೆಹಳ್ಳಿ ವಿನಾಯಕ ಕಾರ್ಸ್ ಹತ್ರ ಕಾರ್ ಶೋರೂಮಲ್ಲಿದ್ದೀನಿ. ಸೊ ನಮ್ಮ ಜೊತೆ ಇದ್ದಾರೆ ಪ್ರಸಾದ್ ಸರ್ ಅವರು. ಸೊ ಅವ್ರದ್ದೇ ಶೋರೂಮು. ಸೊ ಏನಿದೆ ಕಾರ್ಗಳು ಡೈರೆಕ್ಟಾಗಿ ಏನು ಕಸ್ಟಮರಿಂದನೇ ತೊಗೊಂಡು ನೇರವಾಗಿ ಮಾರಾಟ ಮಾಡ್ತಿದ್ದಾರೆ. ಯಾವುದೇ ರೀತಿ ಬ್ರೋಕರ್ ಚಾರ್ಜಸ್ ಇಲ್ಲ, ಏನಿಲ್ಲ. ಏನಿದೆ ಟ್ಯಾಂಪರ್ ವರ್ಕ್ ಏನೂ ಮಾಡಿರಲ್ಲ, ಏನಿದೆ ಸ್ಟ್ರೈಟಾಗಿ ಮಾಡಿರ್ತಾರೆ. ಸೊ ನಿಮಗೂ ಏನಾರು ಕಾರ್ಸ್ಗಳು ನೋಡಬೇಕಂದ್ರೆ ಸೊ ಈ ಶೋರೂಮ್ಗೆ ಬನ್ನಿ. ಸೊ ನಮ್ಮ ಜೊತೆ ಇದ್ದಾರೆ ಪ್ರಸಾದ್ ಸರ್. ಹೇಗಿದ್ದೀರಾ? ಆರಾಮ್ ಸರ್. ಸೊ ಸರ್ ಇವಾಗ ಕಾರ್ಗಳಿದೆ, ಏನು ಕಾರ್ಗಳು ಸರ್ ಇದೆಲ್ಲ? i10 ಇದೆ, ಡೆಸ್ಟರ್ ಇದೆ, ಡಿಸೈರ್ ಇದೆ ಸರ್. 4 ಗಾಡಿನೂ ಚೀಪ್ ಆಫರಲ್ಲಿದೆ. ಸೊ ಇವತ್ತು ನಿಮ್ಮ ಹತ್ರ ಆಫರಲ್ಲಿ ನಡೀತಿದೆ. ಸೊ ಬಜೆಟ್ ಏನು ಸರ್ ಇವಾಗ? ಲೋಯೆಸ್ಟ್ ಬಜೆಟ್ ಸ್ಟಾರ್ಟ್ ಆಗೋದೆ 135 ಇಂದ ಸ್ಟಾರ್ಟ್ ಆಗಿ 3.5 ಲಕ್ಷ ಒಳಗಡೆ ಎಂಡ್ ಆಗುತ್ತೆ. ಸೊ 3.5 ಲಕ್ಷದಿಂದ 135 ಅಂದರೆ 4 ಲಕ್ಷದೊಳಗೆ ಯಾವ ಕಾರ್ ಬೇಕಾದ್ರೂ ತೊಗೊಬೋದು. ಸೊ ಬನ್ನಿ, ಕಾರ್ ಒಳಗೆ ಏನೇನಿದೆ, ಹೆಂಗೆ ಕಾರ್ಗಳಿದೆ ಎಲ್ಲ ನೋಡ್ಕೊಂಬರೋಣ. ಸೊ ಸರ್ ಇವಾಗ ನಮ್ಮ ಹತ್ರ ಒಂದು i10 ಇದೆ. ಸೊ ಏನು ಸರ್ i10 ಇದು? ಸರ್ ಇದು 2008 ಮಾಡಲು. ಓಕೆ. 4th ಓನರ್ ಆಗಿದೆ. 4th ಓನರು. ಗಾಡಿ ಗುಡ್ ಕಂಡೀಷನಲ್ಲಿದೆ. ಓಕೆ. FC ಬಂದು 28 ಗಂಟೆ ರನ್ನಿಂಗ್ ಇದೆ. ಇನ್ಶೂರೆನ್ಸು ಲ್ಯಾಪ್ಸ್ ಆಗಿದೆ. ಬೇಕಂದರೆ ಇನ್ಶೂರೆನ್ಸ್ ಮಾಡಿಕೊಡೋಣ. ಗಾಡಿ ಆಪ್ಷನಲ್ಲಿ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. 2 ಡೋರ್ ಪವರ್ ವಿಂಡೋ ಬರುತ್ತೆ. ಇದು i10 ಎರ ಇದು. ಓಕೆ. 2 ಡೋರ್ ಪವರ್ ವಿಂಡೋ ಬರುತ್ತೆ. ಒಳ್ಳೆ ಸೀಟ್ ಕವರ್ ಇದೆ. AC ಬರುತ್ತೆ ಗಾಡಿನಲ್ಲಿ. ಸೆಂಟ್ರಲ್ ಲಾಕ್ಸ್ ಇದೆ. ಎಲ್ಲ ಕಂಡೀಷನ್ ರನ್ನಿಂಗಲ್ಲಿ ಇರುತ್ತೆ. ಎಲ್ಲ ರನ್ನಿಂಗಲ್ಲಿ A1 ಕ್ಲಾಸ್ ಇದೆ. ಸೊ ಇದು ಪೆಟ್ರೋಲ್ ಅಲ್ವಾ ಸರ್? ಪ್ಯೂರ್ ಪೆಟ್ರೋಲ್. ಸೊ ಏನು ಹೇಳ್ತಿದ್ದೀರಿ ಸರ್ ಈ ಗಾಡಿ? ಸರ್ ಈ ಗಾಡಿ ರೇಟ್ ಬಂದು 145 ಅಂತ ಇಕ್ಕಿದ್ದೀವಿ. ಓಕೆ. ನಿಮ್ಮ ಚಾನಲಿಂದ ಬಂದರೆ 135ಗೆ ಫೈನಲ್ ಮಾಡಿಕೊಡ್ತೀನಿ. ಸೊ 1,35,000 ಫೈನಲ್. ಸೊ ಟೈರ್ ಎಲ್ಲ ಸರ್? ಟೈರ್ ಎಲ್ಲ ನಿಮ್ಗೆ 50% ಇದೆ ಸರ್. ಟೈರ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಕಂಡೀಷನ್ನು. A1 ಕ್ಲಾಸ್ ಬಾಡಿ ಲೈನಿಂಗ್ ಎಲ್ಲ ಗುಡ್ ಇದೆ ಸರ್. ಸೊ 4th ಓನರ್ ಗಾಡಿ 135 ಫೈನಲ್. 135 ಫೈನಲ್. ನಿಮ್ಗೆ ಆಲ್ಟೋ ಕೂಡ ಬರಲ್ಲ ಈಗ. i10 ಕೊಡ್ತಾ ಇದೀವಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಸರ್ ನಿಮ್ಮ ಹತ್ರ? ಏನು ಸಿಗ್ತಿದೆ ಸರ್? 170 ಕಮ್ಮಿ ಎಲ್ಲೂ ಗಾಡಿ ಇಲ್ಲ. 2008 ಮಾಡಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ಸೊ 170 ಕಮ್ಮಿ ಗಾಡಿ ಕೊಡ್ತಾ ಇಲ್ಲ ಯಾರು. ಸೊ ಇವಾಗ ಈ ಕಾರು ನಿಮ್ಗೆ ಬರೀ 135 ಫೈನಲ್ ಟು ಫೈನಲ್. ಮೆಕ್ಯಾನಿಕ್ನೇ ಕರ್ಕೊಂಡ್ಬಂದು ಚೆಕ್ ಮಾಡಿ ತೊಗೊಂಡೋಗ್ಲಿ, ಅಷ್ಟು ಗ್ಯಾರಂಟಿ ಕೊಡ್ತೀವಿ. ಸೊ ಎಲ್ಲ ಕಾರು ನೀವು ಹಂಗೆ ಹೇಳ್ತೀರಾ? ಎಲ್ಲ ಯಾವ ಗಾಡಿ ನಮ್ಮ ಹತ್ರ 4 ಗಾಡಿ ಇದೆ. 4 ಗಾಡಿಯಲ್ಲೂ ಕೂಡ ಯಾವ್ದಾದ್ರು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಲಿ. ಇನ್ನೂ ಒಂದು 2-3 ಗಾಡಿ ಬರೋದಿದೆ, ನಾಳೆ ಬರುತ್ತೆ. ಓಕೆ ಸರ್. ಇದು ಡಸ್ಟರು ಸರ್ 2014 ಥರ್ಡ್ ಓನರ್ಶಿಪ್ ಆಗಿದೆ. ಥರ್ಡ್ ಓನರ್ಶಿಪ್. ಗಾಡಿ ಕಿಲೋಮೀಟ್ರ್ ಬಂದು 110 ಗಾಡಿ ಓಡಿದೆ. ಒರಿಜಿನಲ್ ಇದೆ ಗಾಡಿ. ಓಕೆ. ಯಾವುದೇ ಥರದ ಆಕ್ಸಿಡೆಂಟು ರೀಪೇಂಟ್ಸು ಅದೆಲ್ಲ ಏನಿಲ್ಲ. ಟಚ್ ಪಾಲಿಶ್ ಕಾಮನ್ ಆಗೇ ಆಗಿರುತ್ತೆ ಯಾವ ಗಾಡಿ ತೊಗೊಂಡ್ರು. ಜಿನಿಯನ್ ಇದೆ ವೆಹಿಕಲ್ಲು. 85 PS ಇದು. ಇದ್ರ ಬೆಲೆ ಬರೀ 3,35,000 ಕೊಡ್ತೀನಿ. ಸೊ ನಿಮ್ಮ ಹತ್ರ 3,35,000 ಸರ್? ಎಲ್ಲಿ ಹುಡುಕಿದ್ರು ಸಿಗಲ್ಲ. ಎಷ್ಟು ಸರ್ ಬಜಾರ್ ವ್ಯಾಲ್ಯೂ? 4.5 ಲಕ್ಷ ಕಮ್ಮಿ ಗಾಡಿ ಇಲ್ಲ ಸರ್. ಸೊ 4 ಕಮ್ಮಿ ಅಂದ್ರೆ 4 ಲಕ್ಷ ಕಮ್ಮಿ ಗಾಡಿ ಇಲ್ಲ. ಸೊ ನೀವು 3.35? 3.35. ನಿಮ್ಮ ಚಾನಲಿಂದ ಬಂದರೆ ಡೈರೆಕ್ಟ್ 3.10ಗೆ ಕೊಟ್ಬಿಡ್ತೀನಿ. 3.10ಗೆ ಕೊಟ್ಬಿಡ್ತೀನಿ ಫೈನಲ್. ಯಾರು ಕೊಡ್ತಾರೆ ಸರ್? ಯಾರು ಕೊಡಲ್ಲ. ಸಖತ್ತಾಗಿದೆ ಗಾಡಿ. ಸೊ ಟೈರ್ ಎಲ್ಲ ಸರ್? ಟೈರ್ ಒಂದು 50% ಇದೆ. 50% ಟೈರ್ ಇದೆ. ಟೈರ್ 50% ಇದೆ. ಸೊ ಕೂಲೆಂಟ್ ಎಲ್ಲ ಇದೆ. ಇದೆಲ್ಲ ಪ್ರಾಬ್ಲಮ್ ಆಗಲ್ವಾ? ಯಾವುದಿಲ್ಲ ಸರ್. ಸೊ 4 ಡೋರ್ ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಓಕೆ. ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. AC ಬರುತ್ತೆ. ಸೊ ಹೆಂಗೆ ಸರ್ ಇದು? ಅಂದರೆ 4th ಎಷ್ಟನೇ ಓನರ್? ಥರ್ಡ್ ಓನರ್? ಥರ್ಡ್ ಓನರ್ಶಿಪ್ ಇದು. ಸೊ ಗಾಡಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಗಾಡಿ. ಡೀಸೆಲು. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಓಕೆ.
ಇದೆಲ್ಲ ನಾವು ಬೈಯಿಂಗ್ ಗಾಡಿ ಸರ್, ಯಾವುದು ಕಮಿಷನ್ ಇಲ್ಲ ಏನಿಲ್ಲ. ಸೊ ಕಮಿಷನ್ ಫ್ರೀ ವೆಹಿಕಲ್. ಕಮಿಷನ್ ಫ್ರೀ, ಅದಕ್ಕೆ ಎಲ್ಲ ಚೀಪಲ್ಲಿ ಕೊಡ್ತಾ ಇದೀವಿ. ಯಾರು ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿ ತೊಗೊಂಡು ಹೋಗ್ಲಿ. ಸೊ ಯಾರು ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಸರ್ ಇವಾಗ ಲೀನಿಯಾ ಇದೆ, ಫಿಯಾಟ್ ಲೀನಿಯಾ. ಹೌದು ಸರ್ ಲೀನಿಯಾ ಏನಂತೀರಾ ಸರ್? ಸರ್ ಇದು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ. 1,25,000 ಒರಿಜಿನಲ್ ಓಡಿದೆ ಕಿಲೋಮೀಟ್ರು. ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ ಗಾಡಿನಲ್ಲಿ. ಹೌದು. 80% ಅಂತೂ ಟೈರ್ ಇದೆ ನಿಮಗೆ. 80 ಟೈರ್ ತುಂಬ ಚೆನ್ನಾಗಿದೆ ಇದು. ಟೈರ್ ಎಲ್ಲ ಗುಡ್ ಇದೆ, ಫ್ಯಾನ್ಸಿ ಮ್ಯಾಗ್ವಿಲ್ಲು. ಆಮೇಲೆ ಲೆದರ್ ಸೀಟ್ಸ್ ಇದೆ ಗಾಡಿನಲ್ಲಿ. ಇಂಟೀರಿಯರ್ ಸೂಪರ್ ಆಗಿದೆ ಮಾತ್ರ. ಲೆದರ್ಗೆ 14,000 ಆಗಿದೆ. ಲೆದರ್ ಸೀಟ್ ಇದೆ, ಸಿಸ್ಟಮ್ ಇದೆ, ಎಲ್ಲ JBL ಸ್ಪೀಕರ್ಸ್ ಇದೆ. ಓಕೆ. ಊಫರ್ ರೇಂಜರ್ ಬರುತ್ತೆ ಸ್ಪೀಕರ್ಸು. ಸೊ ಲೀನಿಯಾ ಅಂದರೆ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ 25 ಮೋಸ ಇಲ್ಲ ಸರ್. ಸೊ ಡೀಸೆಲ್ ಗಾಡಿ 25 25 ಪಕ್ಕ. ಇನ್ನೊಂದು ಅವರು ಡ್ರೈವಿಂಗ್ ಮೇಲೆ ಡಿಪೆಂಡ್. ಹೌದು. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಫ್ಟರ್ ಎಲ್ಲ ಫಿಟ್ಟಿಂಗ್ ಇದೆ ಸರ್, ಎಲ್ಲ ವರ್ಕಿಂಗ್ ಇದೆ, ಗುಡ್ ಅಂಡ್ ನೀಟ್ ಇದೆ. ಗಾಡಿ ಕೂಡ ನೋಡ್ಬೋದು, ಟೋಟಲ್ ಒರಿಜಿನಲ್ ಇದೆ ವೆಹಿಕಲ್. ಸೊ ಏನು ಹೇಳ್ತಿದ್ದೀರಾ ಸರ್ ಇದು ಪ್ರೈಸು? ಸರ್ 2.35 ಕೋಟಿಂಗ್ ಇರೋದು. ಓಕೆ. 2.25 ಬಂದರೆ ಕೊಟ್ಬಿಡ್ತೀವಿ ಫೈನಲ್. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ 2.25 ಬಂದರೆ ಫೈನಲ್ ಕೊಟ್ಬಿಡ್ತೀರಾ? ಫೈನಲ್. ಸೊ ಮ್ಯಾಗ್ವೀಲ್ ಎಲ್ಲ ಎಷ್ಟು ಇಂಚ್ ಸರ್? 15 ಸರ್ ಮ್ಯಾಗ್ವಿಲ್ಲು 58,000 ಆಗುತ್ತೆ ಈಗ ಮ್ಯಾಗ್ವಿಲ್ ಹಾಕ್ಸ್ತೀನಿ ಅಂದರೆ. ಓಕೆ. ಮೋಮೋ ಕಂಪ್ನಿದು ಅದು ಮ್ಯಾಗ್ವಿಲ್. ಸೊ ಜೆಟ್ ಇಂಜಿನ್ ಬೇರೆ ಇದು. ಹಾಂ, ಸೊ ಮಲ್ಟಿ ಜೆಟ್ ಇಂಜಿನ್ ಇದು. ಸೊ ಎಷ್ಟು ಸರ್? 2,25,000 ಕೊಟ್ಬಿಡ್ತೀನಿ. 2.35 ಕೋಟಿಂಗ್ ಇಕ್ಕಿರೋದು. 2.25 ಕೊಟ್ಬಿಡ್ತೀನಿ. ಓಕೆ ಸರ್. ಸೊ ಲಾಸ್ಟಿಗೆ ಒಂದು ಸ್ವಿಫ್ಟ್ ಇದೆ, ಡಿಸೈರು ಸರ್. ಇದು 2009 ಮಾಡಲ್ ಸರ್ ಇದು. ಓಕೆ. FC ಬಂದು 29 6ನೇ ತಿಂಗಳ ಗಂಟ ರನ್ನಿಂಗ್ ಇದೆ. ಜೂನ್ ತನಕ ಇಲ್ಲ, ನೆಕ್ಸ್ಟ್ 29 2029 6ನೇ ತಿಂಗಳು ಜೂನ್ ತನಕ ರನ್ನಿಂಗ್ ಇದೆ. ಓಕೆ. ಇನ್ಸೂರೆನ್ಸ್ 2.5 ತಿಂಗಳಿದೆ. ಓನರ್ 3 ಆಗಿದೆ. ಕಿಲೋಮೀಟರ್ ಬಂದು 1,08,000 ಗಾಡಿ ಓಡಿದೆ. ಓಕೆ. ಜಿನಿಯನ್ ಇದೆ ಸರ್ ಗಾಡಿ. ಗಾಡಿನಲ್ಲಿ ತಗೊಂಡವ್ರಿಗೆ ₹1 ಕೆಲಸ ಇಲ್ಲ. ಇಂಜಿನ್ ತುಂಬಾ ಸ್ಮೂತ್ ಇದೆ. ಡೀಸೆಲ್ ಸರ್ ಇದು? ಡೀಸೆಲ್. ಈ ಸೌಂಡ್ ಕೇಳೇ ಇರಲ್ಲ ನೀವು, ಒಂದ್ಸತಿ ಸೌಂಡ್ ಕೇಳಿಸಿ. ಪೆಟ್ರೋಲ್ ಗಾಡಿ ತರ ಇದೆ ಸರ್ ಸೌಂಡು. ಸೊ ಒಳಗಿದ್ದೀವಿ, ಸೌಂಡೇ ಕೇಳಿಸ್ತಿಲ್ಲ. ಫುಲ್ ಸ್ಮೂತ್ ಇದೆ. ಹೌದು. AC ಒಳ್ಳೆ ಚಿಲ್ಡ್ ಆಗಿ ಬರುತ್ತೆ. AC ಕೂಡ ಏನೇನು ಕಸ್ಟಮರ್ ₹1 ಇಲ್ಲ ಸರ್ ಇದರಲ್ಲಿ. ಫ್ರಂಟ್ ಗ್ಲಾಸ್ ಒಂದು ಲೈಟ್ ಕ್ರ್ಯಾಕ್ ಆಗಿದೆ, ಬೇಕಂದ್ರೆ ಅದೊಂದು ಚೇಂಜ್ ಮಾಡಿಸ್ಕೊಬೇಕು ಅವರು. ಓಕೆ. ಫುಲ್ ಗುಡ್ ಅಂಡ್ ನೀಟ್ ಇದೆ. ಸೀಟ್ ಕವರ್ ಎಲ್ಲ ಹೊಸದಾಗಿ ಹೊಡೆಸಿರೋದು. ಹೌದು, ಚೆನ್ನಾಗಿದೆ ಸೀಟ್ ಕವರ್ ಕೂಡ. ನೋಡಿ, ಪೆಟ್ರೋಲ್ ಗಾಡಿ ತರ ಇದೆ ಇಂಜಿನ್. ಹೌದು, ಇಂಜಿನ್ ಸಕ್ಕ ಸ್ಮೂತ್ ಆಗಿದೆ ಸರ್. ಇದು ಓಡಿಸಿದಾಗ ಇನ್ನೂ ಸ್ಮೂತ್ ಬರುತ್ತೆ ಲಾಂಗ್ ಹೋದಾಗ. ಜಿನಿಯನ್ ಇದೆ ಸರ್ ಗಾಡಿ, ಹೇಳ್ತಲ್ವಾ. A1 ಕ್ಲಾಸ್. ತಗೊಂಡವ್ರು ₹1 ಖರ್ಚು ಮಾಡೋಂಗಿಲ್ಲ. ಸೊ ಟೈರ್ ಎಲ್ಲ ಇದೆಲ್ಲ 90% ಇರೋದಂಗಿದೆ. ಟೈರ್ ಎಲ್ಲ ಗುಡ್ ಇದೆ ಸರ್ ಇದರಲ್ಲಿ. ಸೊ ಏನಂತಿದ್ದಾರೆ ಸರ್ ರೈಟ್ ಇದು? ಸರ್ ಇದು 2.35. ಫೈನಲ್ 30 ಅಂತ ನಾವು ಔಟ್ಸೈಡ್ ಬಿಟ್ಟಿದ್ದೀವಿ. ನಿಮ್ಮ ಚಾನಲಿಂದ ಬಂದರೆ 25 ಕೊಟ್ಬಿಡ್ತೀವಿ. 2.25 ಫೈನಲ್ ಕೊಟ್ಬಿಡ್ತೀವಿ. ಸೊ ಸರ್ ಇವಾಗ 4 ಕಾರ್ಗಳಿದೆ ನಿಮ್ಮ ಹತ್ರ. ಯಾವುದು ಕಾರು ಮೀಟ್ರ್ ವರ್ಕು, ಟ್ಯಾಂಪರಿಂಗು? ಸರ್ ಯಾವ ಗಾಡಿಗೂ ನಮ್ಮ ಕೈನಲ್ಲಿ ಒಂದು ಗಾಡಿಗೂ ಮೀಟರ್ ಟೆಂಪರ್ ನಾವು ಮಾಡಲ್ಲ ಸರ್. ಕಸ್ಟಮರ್ ಕೈಯಿಂದ ಏನು ಬಂದಿರುತ್ತೆ ಅದು ನಮಗೆ ಗೊತ್ತಿರಲ್ಲ. ನಾವೆಲ್ಲ ಶೋರೂಮಲ್ಲಿ ಚೆಕ್ ಮಾಡಿರ್ತೀವಿ. ಕೆಲವೊಂದೊಂದು ಗಾಡಿಗೆ ಇಷ್ಟು ಬಂದಿರುತ್ತೆ, ಕೆಲವು ಗಾಡಿಗೆ ಇಷ್ಟು ಬರಲ್ಲ. ಗಾಡಿ ಎಲ್ಲ ನಾವು ಚೆಕ್ ಮಾಡೋದ್ರಲ್ಲಿ ಒರಿಜಿನಾಲಿಟಿ ಇದೆ. ಕಸ್ಟಮರ್ಸ್ಗೆ ಡೌಟ್ ಇದ್ರೆ ಅವ್ರು ಒಂದ್ಸತಿ ಚೆಕ್ ಮಾಡ್ಕೊಂಡು ಬರಲಿ ಗಾಡಿ ಅದು. ಓಕೆ ಸರ್. ಮತ್ತು ಇವಾಗ ಗಾಡಿಗಳನ್ನ ಹೆಂಗೆ ಚೆಕ್ ಮಾಡ್ತೀರಾ ಸರ್? ಸರ್ ನಮ್ಮವ್ರು ಮೆಕ್ಯಾನಿಕ್ಗಳು ಇದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಗಾಡಿ ನೋಡಿದ್ಮೇಲೆ ಅವ್ರನ್ನ ಕರ್ಕೊಂಡೋಗಿ ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಗಾಡಿ ತೆಗಿಯೋದು. ಅಲ್ಲಿವರೆಗೂ ಗಾಡಿ ಮುಟ್ಟಲ್ಲ. ಸೊ ಯಾಕಂದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಇದು. ಹೌದು. ಗಾಡಿ ಇವಾಗ ತೊಗೊಳ್ಳೋರು ಅಷ್ಟೇ ಯೋಚನೆ ಮಾಡಿ ತೊಗೊಳ್ಳೋದು. ಹೌದು. ಸೊ ಇವಾಗ ತೊಗೊಂಡು ಒಂದು 6 ತಿಂಗಳಿಗೆ ಏನಾರ ಆಯಿತು, ಅವಾಗೆಲ್ಲ ಸುಮ್ಮನೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಿಮ್ದೇನಿದೆ ಅದನ್ನ ಹೇಳ್ಬಿಡಿ ಹಂಗೆ. ಹೌದು ಸರ್. ಈಗ ನಮ್ಮಲ್ಲಿ ಈಗ ಎಲ್ಲ ಶೋರೂಮಲ್ಲೇ ಹೇಳ್ತಾರೆ ನಾನು ಇಂಜಿನ್ ಗ್ಯಾರಂಟಿ, ಗೇರ್ ಬಾಕ್ಸ್ ಗ್ಯಾರಂಟಿ. ನಮ್ಮಲ್ಲಿ ಆ ಥರ ಯಾವುದೂ ಗ್ಯಾರಂಟೀಸ್ ಇಲ್ಲ. ಯಾಕಂದರೆ ಎಲ್ಲ ನಾವು ಕಮ್ಮಿಗೆ ಕೊಡ್ತಾ ಇರೋದು. ಜಿನಿಯನ್ ಗಾಡಿಗಳು ನೀವು ಚೆಕ್ ಮಾಡಿ ತೊಗೊಂಡೋಗಿ. ಗಾಡಿನಲ್ಲಿ ₹1 ಮೆಕ್ಯಾನಿಕ್ನ ಕರ್ಕೊಬಂದು ತೊಗೊಂಡೋಗಿ ಅಷ್ಟೇ. ಸುಮ್ಮನೆ ಅದ್ಬಿಟ್ಟು ಇಂಜಿನ್ ಗ್ಯಾರಂಟಿ ಕೊಡ್ತೀನಿ ಅಂತ ತೊಗೊಂಡೋಗಿ ಅಲ್ಲೇನೋ ಪ್ರಾಬ್ಲಮ್ ಆಗಿ ತಿರ್ಗಾ ಅದು ಅವ್ರಿಗೆಲ್ಲ ಕಾಯಿಸೋದು ಅದೆಲ್ಲ ಬೇಡ. ಏನಿದೆ ಚೆಕ್ ಮಾಡಿ ತೊಗೊಂಡೋಗ್ಲಿ. ಒಂದು ಗಾಡಿಗೆ ಇಂಜಿನ್ ಪ್ರಾಬ್ಲಮ್ ಇಲ್ಲ ಇಲ್ಲಿರೋ ಗಾಡಿ. ಯಾವ ಗಾಡಿ ಇಲ್ಲಿವರೆಗೂ ನಾನು ಕೂಡ ನೋಡಿದ್ದೀನಿ ನಿಮ್ಮ ಕಾರ್ಗಳನ್ನ, ಎಷ್ಟೊಂದು ಕಾರ್ಗಳು ನೋಡಿದ್ದೀನಿ, ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ಹೌದು, ಯಾವುದೇ ಇಲ್ಲಿ ಗಂಟ ಬರಲ್ಲ ಸರ್. ಇಂಜಿನ್ ವರ್ಕ್ ಒಂದು ಗಾಡಿ ಬರಲ್ಲ. ಸೊ ನಮ್ಮ ಚಾನಲಿಂದ ಬಂದರೆ ಏನು ಆಫರ್ ಕೊಡ್ತೀರಾ ಸರ್? ನಿಮ್ಮ ಚಾನಲಿಂದ, ನಿಮ್ಮ ಚಾನಲ್ ಅಂದ್ಬಿಟ್ಟೆ ಎಲ್ಲ ಗಾಡಿನೂ ಆಫರಲ್ಲಿ ಕೊಟ್ಬಿಟ್ಟಿದ್ದೀವಿ.
ಎಲ್ಲ ಗಾಡಿ ರೇಟೇ ಆಫರ್ ನಮ್ಮಲ್ಲಿ. ಸೊ ಡಸ್ಟರ್ ಅಂತೂ ನೋಡ್ಬೋದು ಎಲ್ಲೂ ಅಷ್ಟು ಕಮ್ಮಿ ರೇಟ್. ಅದು ಪ್ರಾಪರ್ ಕರ್ನಾಟಕ ಗಾಡಿ, ಮೈಗ್ರೇಟೆಡ್ ಅಲ್ಲ, ಡೆಲ್ಲಿ ಗಾಡಿ ಅಲ್ಲ. ಹೌದು, ಕರ್ನಾಟಕ ಗಾಡಿ. ಇವಾಗ ಡೆಲ್ಲಿ ಗಾಡಿಗಳನ್ನೇ 4 ಲಕ್ಷ. ಡೆಲ್ಲಿ ಗಾಡಿ 4 ಲಕ್ಷ ಕಮ್ಮಿ ಕೊಡ್ತಾ ಇಲ್ಲ. ಇದನ್ನ ನೀವು ಕರ್ನಾಟಕ ಗಾಡಿ ಗಾಡಿಲಿ ನೋಡ್ಬೋದು. ಅಪೋಲೋ ಟೈರ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಸೇರಿಸಿ 335 ಕೊಡ್ತೀನಿ ಅಂತ. 335. ಸೊ ನಿಮ್ ಕಡೆಯಿಂದ 310 ಕೊಡ್ತೀನಿ. ಅದು 310ಕ್ಕೆ 310ಗೆ ಡೆಸ್ಟರ್ ಕೊಡ್ತೀನಿ. 2014 ಮಾಡಲ್ ಡೆಸ್ಟರ್. ಲೀನಿಯಾ ಮಾತ್ರ ಹೊಸ ರೀಪೇಂಟ್ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಗಾಡಿ ಮಾತ್ರ ಒರಿಜಿನಲ್ ಸರ್. ರೀಪೇಂಟ್ ಏನೂ ಆಗಿಲ್ಲ, ಗಾಡಿ ಖಾಲಿ ಟಚ್ ಅಪ್ ಮಾತ್ರ ಆಗಿದೆ. ಒರಿಜಿನಲ್ ಟೀಲ್ ಇದೆ ಗಾಡಿ. ಗಾಡಿ ಮಾತ್ರ ನಾನ್ ಆಕ್ಸಿಡೆಂಟ್ ಗಾಡಿ, ಹೊಸ ಗಾಡಿ ತರ ಹೊಸ ಗಾಡಿ ಇದ್ದಂಗಿದೆ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನಮ್ಮ ಚಾನಲಿಂದ ಬಂದರೆ ಆದಷ್ಟು ಕೂಡ ಕಮ್ಮಿ ಮಾಡಿಕೊಡೋಣ ಸರ್. ಎಲ್ಲ ಕಮ್ಮಿಗೆ ಕೊಡ್ತಾ ಇದೀವಿ. ಹೌದು, ನೀವು ಇಲ್ಲ 10 ಕಡೆ ಹೋಗಿ ನೋಡ್ಕೊಂಬರ್ಲಿ. ಅವ್ರು ಬಂದು ಫಸ್ಟ್ ಗಾಡಿ ಇನ್ಸ್ಪೆಕ್ಷನ್ ಮಾಡಿ ಹೋಗಿ ನೋಡ್ಕೊಂಬರ್ಲಿ. ಇಲ್ಲಿರೋ ಗಾಡಿ ಕಂಡೀಷನ್ಗೂ ಅವ್ರು ನೋಡೋ ಕಂಡೀಷನ್ಗೂ ಟ್ಯಾಲಿ ಮಾಡಲಿ. ಸೊ ಸರ್, ಇವಾಗ ನಿಮ್ಮ ಇದು ಗಾಡಿ ಎಲ್ಲಿ ಸಿಗುತ್ತೆ ಸರ್? ಇವಾಗ ಕಸ್ಟಮರು ಸೀಗಡಿ ತನಕ ಬರೋಕ್ಕಾಗಲ್ಲ. ಸೊ ನೀವು ಇವಾಗ ಈ ಗಾಡಿ ನೋಡಿರ್ತಾರೆ ಸರ್. ನಮ್ದು ಏನಿಲ್ಲ, ಸೀದಾ ಒಂದೇ ರೋಡು, ಮಾಗಡಿ ರೋಡ್, ಸೀಗೇಳಿ ಗೇಟ್ ಬಂದು ಲೆಫ್ಟ್ ತೊಗೊಂಡು ಸೀದಾ ಬಂದರೆ ಇಲ್ಲಿ ನಿಮ್ಗೊಂದು ಆಂಬೂರ್ ಬಿರಿಯಾನಿ ಹೋಟೆಲ್ ಇದೆ. ಅಲ್ಲಿ ಬಂದು ಮುಂದೆ ಬಂದು ಒಂದು ಲೆಫ್ಟ್ ತೊಗೊಂಡ್ರೆ ಸೀದಾ ಇಲ್ಲಿಗೆ ಬರ್ತೀರ. ಇವಾಗ ಜಾಸ್ತಿ ಎಲ್ಲೂ ಸರ್ಕಸ್ ಮಾಡೋಂಗಿಲ್ಲ. ಲೊಕೇಶನ್ ಏನಿದ್ರು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀರಾ? ಲೊಕೇಶನ್ ಎಲ್ಲ ಶೇರ್ ಮಾಡಿ. ಜೆನ್ಯೂನ್ ಕಸ್ಟಮರ್ಸ್ ಮಾತ್ರ ಬರಲಿ. ಟೈಮ್ ಪಾಸ್ಗೆಲ್ಲ ಬೇಡ. ಟೈಮ್ ಪಾಸ್ ಎಲ್ಲ ಬೇಡ, ಯಾಕಂದರೆ ಕೊಟ್ಟಿರೋದು ನಾವು ಕಮ್ಮಿ ಆಫರಲ್ಲಿ. ಸೊ ಟೈಮ್ ಪಾಸ್ ಅವರು ಇದ್ದರೆ ಸ್ವಲ್ಪ ದೂರನೇ ಇರಿ. ಯಾರೇ ಒರಿಜಿನಲ್ ಟ್ರೂ ಆಗಿ ಬಂದು ತಗೊಳ್ಳೋರು ಮಾತ್ರ ಈ ಕಡೆ ಬನ್ನಿ. ಸೊ ಗಾಡಿಗಳು ನೋಡ್ಬೋದು, ಎಲ್ಲ ಚೆನ್ನಾಗಿದ್ದಾವೆ ಕಂಡೀಷನಲ್ಲಿ. ಗುಡ್ ಆ್ಯಂಡ್ ನೀಟ್ ಇದೆ ಸರ್ ಟೋಟಲಿ. ಸೊ ಬಂದು ಪ್ರಸಾದ್ ಸರ್ ಅಂತ ಇರ್ತಾರೆ, ಅವ್ರ ನಂಬರ್ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ ತೊಗೊಂಡು ಅವ್ರ ಮುಖಾಂತರನೇ ಗಾಡಿಗಳನ್ನ ವ್ಯವಹಾರ ಮಾಡ್ಕೊಳ್ಳಿ. A1 ಕ್ಲಾಸ್ ಇದೆ ಸರ್. ಯಾವುದೇ ಗಾಡಿ ತೊಗೊಳ್ಳಿ ಅವರು. ಈ ರಾಯಚೂರು ಕಡೆಯಿಂದ ಬಂದರೆ ಅಂತೂ ಅವ್ರಿಗಂತೂ ದುಡಿಯೋಕೆ ಒಳ್ಳೆ ಗಾಡಿ ಅದು, ಸ್ವಿಫ್ಟ್ ಡಿಸೈರ್. ಸೊ ಎಲ್ಲೋ ಬೋರ್ಡಿಗೆ ಮೈಗ್ರೇಟ್ ಆಗ್ಬೋದು. ಇಲ್ಲ, ಕೆ ಗಾಡಿಗಳೇ ಸುಮಾರು ಓಡುತ್ತಲ್ಲ, ಅಂಥವ್ರು ತೊಗೊಂಡೋಗಿ ಓಡಿಸ್ಕೊತೀನಿ ಅಂದ್ರೆ ಮೋಸ ಇಲ್ಲ. ಹೌದು ಅವ್ರಿಗೆ. ಸೊ ಎಲ್ಲಿಂದ ಸುಮಾರು ಕಡೆಯಿಂದ ಬರ್ತಾರೆ ಕಸ್ಟಮರ್ಸು, ಆದರೆ ಬರೋರು ಮಾತ್ರ ಟ್ರೂ ಆಗಿ ಬನ್ನಿ. ಎಲ್ಲಿಂದಾದರೂ ಬರಲಿ, ಒಳ್ಳೆ ಗಾಡಿಗಳಿದೆ. ಯಾವುದು ಸುಮ್ಮನೆ ಇದು ಚೀಪಾಗಿ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಕಳಪೆ ಗಾಡಿಗಳು ಯಾವುದೂ ಇಲ್ಲ. ನೀವು ಎಲ್ಲೇ ಯಾವುದೇ ಗಾಡಿ ತೊಗೊಂಡ್ರು 5 to 10 ಖರ್ಚು ಮಾಡಲೇಬೇಕಾಗುತ್ತೆ. 10,000 ಖರ್ಚು ಮಾಡಲೇಬೇಕಾಗುತ್ತೆ. ನಾವು ಸಣ್ಣ ಪುಟ್ಟ ಏನಿದೆ ಮೇನ್ ವರ್ಕ್ ಮಾಡಿರ್ತೀವಿ. ಇನ್ನೇನಾದರೂ ಬಾಕಿ ಉಳಿದಿದ್ರೆ ನಮಗೆ ಗೊತ್ತಿಲ್ಲದಂಥದ್ದು ತೊಗೊಂಡೋಗಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಅಷ್ಟು ಡೌಟ್ ಇದ್ದರೆ ಮೆಕ್ಯಾನಿಕ್ನ ಚೆಕ್ ಮಾಡಿ ತೊಗೊಂಡೋಗಿ ಗಾಡಿ. ಇದು ನಿಮಗೆ 310ಗೆ ಕೊಡ್ತಾ ಇದೀವಿ ಡೆಸ್ಟರು. ನೀವು ಏನಾದರೂ ಈಗ ನಿಮ್ಗೆ ಇಲ್ಲ ಇನ್ನೂ ನಾವು ಸ್ಟೈಲಾಗಿ ಮಾಡ್ತೀನಿ ಅಂತ 20,000 ಖರ್ಚು ಮಾಡಿದ್ರು 330ಗೆ ನೀವು ಎಲ್ಲಿ ಹುಡುಕಿದ್ರು ಗಾಡಿ ಸಿಗಲ್ಲ. ಒಳ್ಳೆ ಗಾಡಿಗಳು ಸಿಗಲ್ಲ. ಸೊ ಯಾಕೆ ಕಮ್ಮಿ ಕೊಡ್ತಿದ್ದಾರೆ ಅಂದರೆ ಇವ್ರು ಕಮ್ಮಿಗೆ ತೊಗೊಂಡಿರ್ತಾರೆ ಕಸ್ಟಮರ್ಸಿಂದ, ಅದಕ್ಕೆ ನೇರವಾಗಿ ಕಮ್ಮಿ ಕೊಡ್ತಾರೆ. ಕಮ್ಮಿ ಅಂದರೆ ಏನು ಗೊತ್ತಾ ಸರ್, ಇಲ್ಲಿ ಯಾರಿಗೂ ಕಮಿಷನ್ ಕೊಡೋಂಗಿಲ್ಲ, ರೆಂಟ್ ಬಾಡಿಗೆ ಕಟ್ಟೋಂಗಿಲ್ಲ. ನಂದೇ ಓನ್ ಹೌಸ್ ಇದೆ, ನನ್ನ ಜಾಗ ಇದೆ, ಹಾಕೊಂಡು ಮಾಡ್ತಾಯಿದ್ದೀನಿ. ಹಂಗಾಗಿ ಕಮ್ಮಿ ಕೊಡ್ತಾ ಇದ್ದೀವಿ. ಅಂದರೆ ನಮಗೂ ಏನು ತುಂಬ ಚೀಪಾಗಿ ಏನು ಸಿಕ್ಕಿರಲ್ಲ. ಒಂದು 5-10 ಸಾವಿರ ಇಟ್ಕೊಂಡು ಮಾಡಿಲ್ಲ ಅಂದರೆ ನಮಗೂ ವ್ಯವಹಾರ ನಡೆಯಲ್ಲ. ಸೊ ಕಮ್ಮಿಗೆ ಸಿಗುತ್ತೆ ಅಂತ ಒಳ್ಳೆ ಕ್ವಾಲಿಟಿ ಗಾಡಿಗಳು ಇರುತ್ತೆ. ಯಾವುದು ಲೋಕಲ್ಲು ಚೀಪ್ ಕ್ವಾಲಿಟಿ ಗಾಡಿಗಳು ಯಾವುದೂ ಇರಲ್ಲ. ಇಂಜಿನ್ ಪ್ರಾಬ್ಲಮ್ ಆಗಲಿ, ಮೆಕ್ಯಾನಿಕ್ ಏನೇ ಗೇರ್ ಬಾಕ್ಸ್ ಯಾವುದು ಪ್ರಾಬ್ಲಮ್ ಇರಲ್ಲ, ಯಾವುದೂ ಇರಲ್ಲ. ಯಾವುದೇ ಥರ ಗೇರ್ ಬಾಕ್ಸ್ ಒನ್ ಪ್ರಾಬ್ಲಮ್ಸ್ ಇರಲ್ಲ. ಸೊ ಬರುವಾಗ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿ. ನಾವು ಸುಮ್ಮನೆ ಹೈಟ್ ರೇಟ್ ಹೇಳ್ಬಿಟ್ಟು ಎಲ್ಲದಕ್ಕೂ ಗ್ಯಾರಂಟಿ ಕೊಡೋ ಕೆಲಸ ಬೇಡ. ಯಾಕಂದರೆ ಜಿನ್ಯನ್ ಇದೆ, ನೀವು ಚೆಕ್ ಮಾಡಿಸಿ ತೊಗೊಂಡೋಗಿ. ಓಕೆ ಸರ್. ಅಲ್ವಾ ಸರ್? ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್. ಏನು ಬೇಕೆಲ್ಲ ಚೆಕ್ ಮಾಡಿ ತೊಗೊಂಡೋಗ್ಲಿ ಗಾಡಿ. ಸರಿ ಸರ್, ಮತ್ತೆ ಸಿಗೋಣ. ಮುಂದೆ ಯಾವ್ದಾರ ಒಳ್ಳೊಳ್ಳೆ ಕಾರ್ಗಳು ಬಂದಿದ್ರೆ ಬರುತ್ತೆ ಸರ್. ನಾಳೆ ಬರುತ್ತೆ, ಇನ್ನೂ ಒಂದು 2-3 ಗಾಡಿ ಬರೋದಿದೆ. ನೋಡೋಣ, ಬರಲಿ ಕಸ್ಟಮರ್ಸ್ ಈ ಗಾಡಿಗಳು ನೋಡಲಿ. ಅವ್ರಿಗೆ ಲೈಕ್ ಆದರೆ ಆ ಗಾಡಿನೂ ತೊಗೊಂಡೋಗ್ಲಿ. ಓಕೆ ಸರ್. ಥ್ಯಾಂಕ್ ಯು.